ನಮಸ್ಕಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಏನು ಸ್ಟ್ರೋಕ್, ಬಹಳ ಜನರಲ್ಲಿ ಸ್ಟ್ರೋಕ್ ಆಗತ್ತೆ, ನಡೆದಾಡೋಕ್ಕಾಗಲ್ಲ, ಊಟ ಮಾಡ್ಲಿಕ್ಕಾಗಲ್ಲ, ದೈನಂದಿನ ಚಟುವಟಿಕೆಗಳನ್ನ ಮಾಡ್ಲಿಕ್ಕಾಗಲ್ಲ, ಜೊತೆಗೆ ಅವರ ಇಡೀ ಒಂದು ಲೈಫ್ ಸ್ಟೈಲ್ಗೆ ಹೊಡೆತ ಬೀಳುತ್ತೆ ಸ್ಟ್ರೋಕ್ ಆದಾಗ. ಆದ್ರೆ ಈ ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಳೋದು ಹೇಗೆ, ಸ್ಟ್ರೋಕ್ ಯಾರಿಗಾಗತ್ತೆ, ಯಾಕಾಗತ್ತೆ, ಜೊತೆಗೆ ಸ್ಟ್ರೋಕ್ ಅನ್ನ ಆದ್ಮೇಲೆ ಮ್ಯಾನೇಜ್ ಮಾಡೋದು ಹೇಗೆ, ಅದರಿಂದ ಕಂಪ್ಲೀಟ್ ಆಗಿ ಹುಷಾರಾಗೋದು ಹೇಗೆ, ಇದರ ಸಿಂಪ್ಟಮ್ಸ್ ಏನಿರುತ್ತೆ, ವಾರ್ನಿಂಗ್ ಸೈನ್ಸ್ ಏನಿರುತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾವೇರಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಸ್ಪೈನ್, ನ್ಯೂರೋಸರ್ಜರಿ ಮತ್ತು ಎಂಡೋವ್ಯಾಸ್ಕ್ಯುಲರ್ ನ್ಯೂರೋ ಇಂಟರ್ವೆನ್ಷನ್ ನ ಡಾಕ್ಟರ್ ತೇಜಸ್ MN ರಾವ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಮೊದಲಿಗೆ ಈ ಸ್ಟ್ರೋಕ್ ಅಂದ್ರೆ ಏನು, ಯಾರಲ್ಲಾಗತ್ತೆ, ಯಾಕಾಗತ್ತೆ? ಸ್ಟ್ರೋಕ್ ಅಂದರೆ ಬೇಸಿಕ್ಲಿ ಅದು ಕಾಮನ್ ಮ್ಯಾನ್ ಟರ್ಮ್ಸ್ ಅಲ್ಲಿ ಮಾತಾಡಬೇಕು ಅಂದರೆ ಅದು ಲಕ್ವಾ ಅಂದರೆ ಸ್ಟ್ರೋಕ್. ಸೊ ಪ್ಯಾರಾಲಿಸಿಸ್ ಅಂತಾರೆ, ಲಕ್ವಾ ಅಂತಾರೆ. ಇವಾಗ ಏನಾಗುತ್ತೆ ಅಂದರೆ ಜನ ಬಂದ್ಬಿಟ್ಟು ಒಂದು ಕೈ ಕಾಲು ಬರ್ತಾ ಇಲ್ಲ, ಇಲ್ಲ ಮಾತು ತೊದಲ್ತಾ ಇದೆ, ಕಣ್ಣು ಸರಿ ಕಾಣಿಸ್ತಾ ಇಲ್ಲ, ಇದೆಲ್ಲ ಸಡನ್ ಆಗಿ ಆನ್ಸೆಟ್ ಆಗಿರೋದಿಲ್ಲ ಸ್ಟ್ರೋಕ್ ಅಂತಾರೆ. ಇದು ಏನಕ್ಕೆ ಬರ್ಬೋದು ಅಂದರೆ ಇದು ರಕ್ತ ಸಂಚಾರಣೆ, ಮೆದುಳಿಗೆ ರಕ್ತ ಸಂಚಾರಣೆ ಕಡಿಮೆ ಆಗೋದ್ರಿಂದ, ಆಕ್ಸಿಜನೇಷನ್ ಟು ದ ಬ್ರೈನ್, ಇದು ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಬ್ಲಡ್ ಸಪ್ಲೈ ಟು ದ ಬ್ರೈನ್, ರಕ್ತನಾಳ ಇರುತ್ತಲ್ಲ ಅದು ಬ್ಲಾಕ್ ಆಗೋದ್ರಿಂದ ಸ್ಟ್ರೋಕ್ ಬರುತ್ತೆ. ಸೊ ಸ್ಟ್ರೋಕ್ ಅಂದ್ರೆ ಬೇಸಿಕ್ಲಿ ಲಕ್ವಾ. ಓಕೆ ಡಾಕ್ಟರ್, ಈಗ ಸ್ಟ್ರೋಕ್ ಆಗತ್ತೆ ಅನ್ನೋದಕ್ಕೂ ಮುಂಚೆ ವಾರ್ನಿಂಗ್ ಸೈನ್ಸ್ ಅಂತ ಇದ್ರೆ ಯಾವುದೆಲ್ಲ ಅದು? ಸೊ ಅಕ್ರೋನಿಮ್ ಇದೆ, ಆಲ್ ಓವರ್ ದ ವರ್ಲ್ಡ್ ಫಾಲೋ ಮಾಡ್ತಾರೆ. ಬಿ ಫಾಸ್ಟ್ ಅಂತಾರೆ, BEFAST, ಬಿ ಫಾಸ್ಟ್. ಸೊ ಬಿ ಅಂದರೆ ಬ್ಯಾಲೆನ್ಸ್ ಕಳ್ಕೊಳ್ಳೋದು. ಸೊ ನಡೆಯುವಾಗ ಬ್ಯಾಲೆನ್ಸ್ ಸರಿಗೆ ಬರ್ತಾ ಇಲ್ಲ, ಸಡನ್ ಆನ್ಸೆಟ್ ಆಫ್ ಇಂಬ್ಯಾಲೆನ್ಸ್. BE ಅಂದರೆ ಐ ಸೈನ್ಸ್, ಕಣ್ಣು ಸರಿಗೆ ಕಾಣಿಸ್ತಾ ಇಲ್ಲ, ಮಂಜಾಗ್ತಾ ಇದೆ, ಎರಡೆರಡು ಕಾಣಿಸ್ತಾ ಇದೆ, ಡಬಲ್ ವಿಷನ್ ಅಂತೀವಿ ಇದು. ಆಮೇಲೆ ಎಫ್ ಅಂದರೆ ಫೇಶಿಯಲ್ ಡಿವಿಯೇಷನ್, ಬಾಯಿ ಒಂದು ಕಡೆಗೆ ಮೂವ್ ಆಗ್ತಾ ಇದೆ ಮಾತಾಡೋವಾಗ. ಎ ಅಂದರೆ ಆರ್ಮ್ ವೀಕ್ನೆಸ್, ಕೈಯಲ್ಲಿ ವೀಕ್ನೆಸ್ ಇದೆ, ಕಾಲಲ್ಲಿ ವೀಕ್ನೆಸ್ ಇದೆ, ಸಡನ್ ಆನ್ಸೆಟ್, ಬೆಳಗ್ಗೆ ಬೆಡ್ಡಿಂದ ಎದ್ದಾಗ ನನಗೆ ಕೈ ಕಾಲು ಸರಿಗೆ ಬರ್ತಾ ಇಲ್ಲ, ಒನ್ ಸೈಡ್ ಆಫ್ ದ ಬಾಡಿ. ಎಸ್ ಅಂದರೆ ಸ್ಲರಿಂಗ್ ಆಫ್ ಸ್ಪೀಚ್, ಮಾತಾಡೋವಾಗ ಮಾತು ಸರಿಗೆ ಬರ್ತಾ ಇಲ್ಲ, ಸ್ಪಷ್ಟವಾಗಿ ಬರ್ತಾ ಇಲ್ಲ. ಸೊ ಇದೆಲ್ಲ ಇದ್ದರೆ. ಟಿ ಅಂದರೆ ಡೋಂಟ್ ವೇಸ್ಟ್ ಟೈಮ್ ವೇಸ್ಟ್ ಮಾಡಬೇಡಿ, ಇಮಿಡಿಯೇಟ್ಲಿ ರೀಚ್ ಟು ಎ ಹಾಸ್ಪಿಟಲ್ ವಿತ್ ಎ ಸ್ಟ್ರೋಕ್ ಕೇರ್. ಅದನ್ನೇ ಬಿ ಫಾಸ್ಟ್ ಇಸ್ ಅಕ್ರೋನಿಮ್, ನೆನಪಿಟ್ಕೋಬೇಕಷ್ಟೇ. ಸೊ ದಟ್ ಇಸ್ ವಾಟ್ ಇಸ್ ಸ್ಟ್ರೋಕ್ ವಾರ್ನಿಂಗ್ ಸೈನ್ಸ್. ಇದಲ್ಲದೆ ಏನೇನು ಬರ್ಬೋದು ಅಂದರೆ ನಡೆಯೋವಾಗ ಬಂದ್ಬಿಟ್ಟು ಇಂಬ್ಯಾಲೆನ್ಸ್ ಬರೋದು, ಆಮೇಲೆ ಬಂದ್ಬಿಟ್ಟು ಗಿಡ್ಡಿನೆಸ್, ತಲೆ ಸುತ್ತಾ ಇರೋದು, ಅದಲ್ಲದೆ ಬಂದ್ಬಿಟ್ಟು ಯೂರಿನ್ ಕಂಟ್ರೋಲ್ ಇಲ್ಲದೆ ಇರೋದು. ಸೊ ದಿಸ್ ಆರ್ ಆಲ್ ದ ವಾರ್ನಿಂಗ್ ಸೈನ್ಸ್ ಫಾರ್ ಸ್ಟ್ರೋಕ್. ಓಕೆ ಡಾಕ್ಟರ್, ಈಗ ಒಬ್ಬ ಕಾಮನ್ ಮ್ಯಾನ್ ಸ್ಟ್ರೋಕ್ ಆಗಬಹುದು ಅಥವಾ ಸ್ಟ್ರೋಕ್ನ ಸಿಂಪ್ಟಮ್ಸ್ನ ಹೇಗೆ ಗುರ್ತಿಡಿಬಹುದು? ಅದೇ ಇವಾಗ ನಾನು ಮಾತಾಡಿದ್ದೆಲ್ಲ ದೀಸ್ ಆರ್ ದ ಕಾಮನ್ ಕಾಸಸ್ ಫಾರ್ ಸ್ಟ್ರೋಕ್. ಓಕೆನಾ, ದೀಸ್ ಆರ್ ದ ಸಿಂಪ್ಟಮ್ಸ್ ವಿಚ್ ದ ಪೇಷಂಟ್ಸ್ ಕ್ಯಾನ್ ಸಿ. ಇಲ್ಲ ಪೇಷಂಟ್ಗೆ ಗೊತ್ತಾಗ್ಬೋದು, ಕೆಲವು ಸತಿ ಅನ್ಕಾನ್ಶಿಯಸ್ ಆಗೋದ್ರು ಅಂದರೆ ಪೇಷಂಟು ಮನೇಲಿರೋರು, ಎಲ್ರಿಗೂ ಗೊತ್ತಿರಬೇಕು. ಸೊ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಮನ್ ಮ್ಯಾನ್ಗೆ ಅವ್ರಿಗೆ ಎಜುಕೇಷನ್ ಗೊತ್ತಿರಬೇಕು, ಅದು ಸ್ಟ್ರೋಕ್ ಅಂದರೆ ಏನು, ಅದರದ್ದು ಸಿಂಪ್ಟಮ್ಸ್ ಏನು, ಯಾವಾಗ ಹಾಸ್ಪಿಟ್ಲಿಗೆ ಅಪ್ರೋಚ್ ಮಾಡಬೇಕು. ಇವಾಗ ನಾನು ಹೇಳಿದ್ದನ್ನೆಲ್ಲ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್. ಸೊ ಕಾಮನ್ ಮ್ಯಾನ್ ಹೆಂಗೆ ನೆನಪಿಟ್ಕೋಬೇಕಿದನ್ನೆಲ್ಲ ತುಂಬ ಕಷ್ಟ. ಸೊ ಬಿ ಫಾಸ್ಟ್ ಅನ್ನೋದು ಇಸ್ ಅಕ್ರೋನಿಮ್. ಸೊ ರಿಮೆಂಬರ್ ದ ಬಿ ಫಾಸ್ಟ್, ನೆನಪಿಟ್ಕೊಂಡ್ರೆ ಅದು ಸಾಕು. ಸೊ ಇಂಬ್ಯಾಲೆನ್ಸ್ ಆಗೋದು, ಆರ್ಮ್ ವೀಕ್ನೆಸ್, ಸ್ಲರಿಂಗ್ ಆಫ್ ಸ್ಪೀಚ್, ಆಮೇಲೆ ಇನ್ಕಾಂಟಿನೆನ್ಸ್, ಇದು ನೆನಪಿಟ್ಕೊಂಡ್ರೆ ಸಾಕು. ಅವಾಗ ಇದೆಲ್ಲ ಇತ್ತು ಅಂದರೆ ಯು ಹ್ಯಾವ್ ಟು ರೀಚ್ ದ ಹಾಸ್ಪಿಟಲ್. ಓಕೆ ಓಕೆ ಡಾಕ್ಟರ್, ಏನು ವಾಟ್ ಕಾಸಸ್ ಸ್ಟ್ರೋಕ್ ಅಂತ, ಯಾವ ಕಾರಣಕ್ಕೆ ಸ್ಟ್ರೋಕ್ ಆಗಬಹುದು ವ್ಯಕ್ತಿಗೆ? ಸ್ಟ್ರೋಕ್ಗೆ ತುಂಬ ಕಾರಣಗಳಿದೆ. ಮೋಸ್ಟ್ ಕಾಮನ್ ರೀಸನ್ ಫಾರ್ ಸ್ಟ್ರೋಕ್ ಅನ್ನೋದು ಡಯಾಬಿಟಿಸ್ ಆ್ಯಂಡ್ ಹೈಪರ್ ಟೆನ್ಷನ್. ದೀಸ್ ಆರ್ ದ ಮೋಸ್ಟ್ ಕಾಮನ್ ರೀಸನ್ಸ್ ಫಾರ್ ಸ್ಟ್ರೋಕ್. ಸೊ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್. ಸೊ ಅವಾಗ ದೀಸ್ ಆರ್ ದ ಕಾಮನ್ ರೀಸನ್ಸ್ ಫಾರ್ ಸ್ಟ್ರೋಕ್. ಸೊ ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬರ್ತಾರೆ, ಬಂದಾಗ BP ಬಂದ್ಬಿಟ್ಟು 200/120 ಆ ಥರ ಇರುತ್ತೆ. ಸೊ ಅವ್ರನ್ನ ಕೇಳಿದ್ರೆ ಇಲ್ಲ ನನಗೆ BP-ನೇ ಇರಲಿಲ್ಲ ಅಂತಾರೆ. ಸೊ ದೇ ಹ್ಯಾವ್ ನಾಟ್ ಚೆಕ್ ದೇರ್ ಬ್ಲಡ್ ಪ್ರೆಷರ್ ಅಷ್ಟೇ. BP ಚೆಕ್ ಮಾಡಿಸ್ಕೊಂಡಿಲ್ಲ ಅವರು, ಚೆಕ್ ಮಾಡಿಸ್ಕೊಂಡ್ರೆ ಗೊತ್ತಾಗ್ತಾ ಇತ್ತು ಏನೋ. ಸೊ BP ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ರೆಗ್ಯುಲರ್ ಚೆಕಪ್ ಮಾಡ್ತಾ ಇರಬೇಕು. ಇದಕ್ಕೆ ಮಾಸ್ಟರ್ ಹೆಲ್ತ್ ಚೆಕಪ್ಸ್ ಇರುತ್ತೆ ಹಾಸ್ಪಿಟಲ್ಸಲ್ಲಿ, ಅಲ್ಲೆಲ್ಲ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೋಬೇಕು. ಸೊ ಇದಲ್ಲದೆ ಅದರ್ ರೀಸನ್ಸ್ ಆರ್ ಸ್ಮೋಕಿಂಗ್, ರೆಗ್ಯುಲರ್ ಸ್ಮೋಕರ್ಸ್, ಚೈನ್ ಸ್ಮೋಕರ್ಸ್, ಇವರೆಲ್ಲ ಕಾಮನ್ ಬರುತ್ತೆ. ಡಯಟ್ರಿ ಹ್ಯಾಬಿಟ್ಸ್, ಸೊ ಹೈ ಕೊಲೆಸ್ಟ್ರಾಲ್ ಫುಡ್ ಇದೆಲ್ಲ ತಿಂತಾ ಇದ್ರೆ ಅವಾಗ ಬಾಡಿಯಲ್ಲಿ ಬಂದ್ಬಿಟ್ಟು
ಪ್ರಾಬ್ಲಮ್ಸ್ ಆಗುತ್ತೆ. ಹೈ ಕೊಲೆಸ್ಟ್ರಾಲ್ ಲೆವೆಲ್ಸಿಂದ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗುತ್ತೆ ರಕ್ತನಾಳದಲ್ಲಿ, ಅದರಿಂದ ರಕ್ತನಾಳ ವೀಕ್ ಆಗೋದು ಇದೆಲ್ಲ ಆಗುತ್ತೆ. ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಸೊ ವರ್ಕಿಂಗ್ ಡೆಸ್ಕ್ ಜಾಬ್ಸ್ ಇವಾಗ ತುಂಬ ಕಾಮನ್ ಇದೆ. ಡೆಸ್ಕ್ ಜಾಬ್ಸ್, ನಾಟ್ ಡೂಯಿಂಗ್ ಅಡಿಕ್ವೇಟ್ ಎಕ್ಸಸೈಸಸ್, ಇದೆಲ್ಲ ರೀಸನ್ಸ್ ಫಾರ್ ಸ್ಟ್ರೋಕ್. ಓಕೆ, ಈಗ ಸ್ಟ್ರೋಕ್ ಆಯಿತು ಒಬ್ಬ ವ್ಯಕ್ತಿಗೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ಬರ್ತಾರೆ. ಸೊ ವಾಟ್ ಈಸ್ ದ ಇನಿಷಿಯಲ್ ಟ್ರೀಟ್ಮೆಂಟ್ ಆ್ಯಂಡ್ ಇನಿಷಿಯಲ್ ಚೆಕಪ್ಸ್ ಯು ಡೂ ಅಂತ? ಓಕೆ, ಸೊ ಪೇಷಂಟ್ ಹಾಸ್ಪಿಟಲ್ಗೆ ಇವಾಗ ಸ್ಟ್ರೋಕ್ ಆಗಿದೆ, ಹಾಸ್ಪಿಟಲ್ಗೆ ಬಂದರು ಅಂದಿದ ತಕ್ಷಣ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್, ಸ್ಟ್ರೋಕ್ ಏನಾ ಅಂತ ನಾವು ಕನ್ಫರ್ಮ್ ಮಾಡಬೇಕು. ಸೊ ಕೆಲವು ಸತಿ ಬಂದ್ಬಿಟ್ಟು ಸಿಂಪಲ್ ಇರುತ್ತೆ, ಜಸ್ಟ್ ವಿಚ್ ಕ್ಯಾನ್ ಬಿ ಇಗ್ನೋರ್ಡ್, ಸೊ ಮೇ ನಾಟ್ ಬಿ ಎ ಸ್ಟ್ರೋಕ್ ಸೈನ್. ಸೊ ಫಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಬೇಕು. ಸ್ಟ್ರೋಕ್ ಅಂತ ಡೌಟ್ ಇದೆ ಅಂದಿದ ತಕ್ಷಣ ವಿ ಗೆಟ್ ಎನ್ MRI ಡನ್, MRI ಆಫ್ ದ ಬ್ರೈನ್. ಸೊ ಅದರಲ್ಲಿ ಬಂದ್ಬಿಟ್ಟು ಯಾವ ಮೆದುಳಲ್ಲಿ ಯಾವ ಪಾರ್ಟಲ್ಲಿ ರಕ್ತ ಸಂಚಾಲನೆ ಕಡಿಮೆ ಇದೆ, ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಮಾಡಬೇಕು, ಮೆಡಿಕಲ್ ಮ್ಯಾನೇಜ್ಮೆಂಟಾ ಇಲ್ಲ ಎಂಡೋವಾಸ್ಕ್ಯುಲರ್ ಮ್ಯಾನೇಜ್ಮೆಂಟಾ ಏನು ಅಂತ ಇದನ್ನೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟ್ರೋಕ್ ಇವಾಗ ಸ್ಟಾರ್ಟ್ ಆಗಿದೆ ಅಂದರೆ ವಾಟ್ ಟೈಮ್ ದ ಪೇಷಂಟ್ ರೀಚಸ್ ಹಾಸ್ಪಿಟಲ್. ಸೊ ಟೈಮ್ ಇಸ್ ಬ್ರೈನ್ ಅಂತಾರಲ್ವಾ, ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಟೈಮಿಗೆ ರೀಚ್ ಆಗ್ತಾರೋ ಅದ್ರ ತಕ್ಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಓಕೆ, ಈಗ ಸ್ಟ್ರೋಕ್ ಅಂತ ಬಂದಾಗಲೂ ಕೂಡ ಅದರಲ್ಲೂ ಸ್ಟೇಜಸ್ ಅಂತ ಏನಾದರೂ ಇದೆಯಾ? ಫಸ್ಟ್ ಸ್ಟೇಜ್, ಸ್ಟೇಜ್ 1, ಸ್ಟೇಜ್ 2 ಅಂತ. ಅದು ಸ್ಟೇಜ್ 1, ಸ್ಟೇಜ್ 2 ಅನ್ನೋದು ಯೂಶಲಿ ಆಂಕಾಲಜಿ, ಕ್ಯಾನ್ಸರಲ್ಲಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಸ್ಟೇಜಸ್ ಆ ಥರ ಇಲ್ಲ. ಸೊ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ವೆದರ್ ದೇ ರೀಚ್ ದ ಹಾಸ್ಪಿಟಲ್ ವಿತಿನ್ 3 to 4 hours, more than 4 hours, more than 24 hours. ಇದು ಬ್ರಾಡ್ ಕ್ಲಾಸಿಫಿಕೇಶನ್ ಹಿಂಗೆ. ಸೊ ಟ್ರೀಟ್ಮೆಂಟ್ ವಿಲ್ ಚೇಂಜ್ ಬೇಸ್ಡ್ ಆನ್ ದ ಟೈಮ್ ದೇ ರೀಚ್ ಹಾಸ್ಪಿಟಲ್. ಓಕೆ ಡಾಕ್ಟರ್, ಈಗ ಸ್ಟ್ರೋಕಿಗೂ ಕೂಡ ಸರ್ಜರಿ ಅವಶ್ಯಕತೆ ಏನಾದರೂ ಬೇಕಾಗತ್ತಾ? ಸರ್ಜರಿ ಮಾಡ್ತೀರಾ? ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಅಂಡ್ ಯಾವ ರೀತಿಯ ಒಂದು ಸ್ಟ್ರೋಕ್ ಆದಾಗ ಸರ್ಜರಿ ಮಾಡಬಹುದು? ಓಕೆ, ಇವಾಗ ನಾವು ಟೈಮ್ ಲೈನ್ ಹೇಳಿದ್ನಲ್ಲ. ಸೊ ಇಫ್ ಇಟ್ ಇಸ್ ವಿತಿನ್ 4 hours, 4 to 24, ಸೊ ಬಿಯಾಂಡ್ 24 hours ಪೇಷಂಟ್ ಬಂದರು, ಯೂಶಲಿ ಸ್ಟ್ರೋಕ್ ಆಯಿತು ಅಂದರೆ ಬ್ರೈನ್ಗೆ ಆಕ್ಸಿಜನೇಷನ್ ಇಲ್ಲ. ಸೊ ಬ್ರೈನ್ಗೆ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಈ ಕೆಮಿಕಲ್ಸ್ ರಿಲೀಸ್ ಆಗೋದ್ರಿಂದ ಮೆದುಳು ಊತ ಬರುತ್ತೆ, ಬ್ರೈನ್ ಸ್ವೆಲ್ಲಿಂಗ್ ಅಂತೀವಿ. ಸೊ ಒನ್ ಸೈಡ್ ಆಫ್ ದ ಬ್ರೈನ್ ಸ್ವೆಲ್ಲಿಂಗ್ ಬಂದಾಗ ಸರ್ಜರಿ ಮಾಡೋದು ಬಿಯಾಂಡ್ 24 hours. ಇಫ್ ಇಟ್ ಇಸ್ ಇಟ್ ವಿಲ್ ಬಿ ಅ ಲೈಫ್ ಸೇವಿಂಗ್ ಮೆಷರ್. ಇಟ್ ವಿಲ್ ಬಿ ಅ ಲೈಫ್ ಸೇವಿಂಗ್ ಮೆಷರ್. ಆರ್ BP ಜಾಸ್ತಿ ಆಗಿದೆ, ಮೆದುಳಲ್ಲಿ ಬ್ಲೀಡಿಂಗ್ ಆಗಿದೆ, ನಾಟ್ ದ ಇಸ್ಕಿಮಿಕ್ ಟೈಪ್, ರಕ್ತನಾಳ ಬ್ಲಾಕ್ ಆಗೋದ್ರಿಂದ ಅಲ್ಲ, ರಕ್ತನಾಳ ಬರ್ಸ್ಟ್ ಆಗೋದ್ರಿಂದ. ಸೊ ಅದರಿಂದ ಹೆಮರೇಜಿಕ್ ಸ್ಟ್ರೋಕ್ ಅಂತೀವಿ. ಆ ಪರಿಸ್ಥಿತಿಲಿ ಸರ್ಜರಿ ಮಾಡಬೇಕಾಗತ್ತೆ. ಸರ್ಜರಿ ಇಸ್ ಅ ಲೈಫ್ ಸೇವಿಂಗ್ ಮೆಷರ್, ಪ್ರಾಣ ಕಾಪಾಡೋಕ್ಕೆ. ವಿ ಆರ್ ನಾಟ್ ಗೋಯಿಂಗ್ ಟು ಪ್ರಿಸರ್ವ್ ದ ಸೆಲ್ಸ್. ಆ ಮೆದುಳು ಊತದಿಂದ ಪ್ರಾಣಕ್ಕೆ ಅಪಾಯ ಆಗೋದ್ರಿಂದ ಅದನ್ನು ಸ್ಟಾಪ್ ಮಾಡೋಕ್ಕೆ ಸ್ಟ್ರೋಕ್. ಯೂಶಲಿ ರಕ್ತನಾಳ ಬ್ಲಾಕ್, ಇಸ್ಕಿಮಿಕ್ ಸ್ಟ್ರೋಕ್ ಅಂತೀವಿ, ಅದರಲ್ಲಿ ಬಂದ್ಬಿಟ್ಟು more than 24 hours ಯೂಶಲಿ ಬೇಕಾಗತ್ತೆ. ಅದು ಲೆಸ್ ದ್ಯಾನ್ 24 hours ಬೇರೆ ಥರ ಥೆರಪೀಸ್ ಇದೆ, ಸೊ ವಿಚ್ ವಿ ಕ್ಯಾನ್ ಡೂ ಇಟ್ ವಿತೌಟ್. ಸೊ ಸರ್ಜರಿ ಕ್ಯಾನ್ ಬಿ ಪ್ರಿವೆಂಟೆಡ್ ಇನ್ ಸಚ್ ಕೇಸಸ್. ಓಕೆ ಡಾಕ್ಟರ್, ಈಗ ಸ್ಟ್ರೋಕ್ ಅಂತ ಆದಾಗ ಕೆಲವು ಬಾರಿ ಮನೇಲಿ ಆರಾಮಾಗಿರ್ತಾರೆ, ಸಡನ್ ಆಗಿ ಅವ್ರಿಗೆ ಸ್ಟ್ರೋಕ್ ಆಗಿಬಿಡುತ್ತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇನ್ನೂ ಕೆಲವು ಬಾರಿ ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ, ಅಥವಾ ಫೀವರ್ ಇರುತ್ತೆ, ಅದು ಬ್ರೈನ್ ಫೀವರ್ ಆಗಿ ಸ್ಟ್ರೋಕ್ ಆಗಿರೋದು ಕೂಡ ಇದೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ? ಸಡನ್ ಆಗಿ ಸ್ಟ್ರೋಕ್ ಆಗೋಕ್ಕೂ ಬೇರೆ ಏನೋ ಒಂದು ಸಮಸ್ಯೆ ಇದ್ದು ಸ್ಟ್ರೋಕ್ ಆಗೋಕ್ಕೂ ವಾಟ್ ಇಸ್ ದ ಡಿಫ್ರೆನ್ಸ್ ಆ್ಯಂಡ್ ವಾಟ್ ಇಸ್ ದ ರೀಸನ್ ಅಂತ? ಸೊ ಬೇಸಿಕ್ ಪ್ರಾಬ್ಲಮ್ ಸ್ಟ್ರೋಕ್ ಅಂದರೆ ಏನಂದರೆ, ಬೇಸಿಕ್ ಪ್ರಾಬ್ಲಮ್ ಇಸ್ ಆಕ್ಸಿಜನೇಷನ್ ಟು ದ ಬ್ರೈನ್ ಹ್ಯಾಸ್ ರೆಡ್ಯೂಸ್ಡ್. ಓಕೆ, ಇಟ್ ಕ್ಯಾನ್ ಬಿ ಎ ಬ್ಲೀಡ್, ಇಟ್ ಕ್ಯಾನ್ ಬಿ ಎ ಶ್ರಿಂಕೇಜ್ ಆಫ್ ದ ಬ್ಲಡ್ ವೆಸಲ್ಸ್, ಅಂದರೆ ರಕ್ತನ ಸಂಚಾರಣೆ ಕಡಿಮೆ ಇದೆ. ಅದು ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇಂದ ಇರ್ಬೋದು, ಇಲ್ಲ ಬಂದ್ಬಿಟ್ಟು ಕೆಲವು ಸತಿ ಇನ್ಫೆಕ್ಷನ್ಸ್ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ರಕ್ತನಾಳನೇ ಶ್ರಿಂಕ್ ಆಗುತ್ತೆ. ಸೊ ಅದರಿಂದನೂ ಸ್ಟ್ರೋಕ್ ಆಗ್ಬೋದು. ಸೊ ಒಂದೊಂದಕ್ಕೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್. ಇನ್ಫೆಕ್ಷನ್ ಇಂದ ಬಂತು ಅಂದರೆ ಇಟ್ ವಿಲ್ ಬಿ ಮೇನ್ಲಿ ಆಂಟಿಬಯೋಟಿಕ್ ಥೆರಪೀಸ್. ಇಲ್ಲ ಇವಾಗ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇದೆ ಅಂದರೆ ಅವಾಗ ಸ್ಟೆಂಟಿಂಗ್ ಮಾಡ್ತೀವಿ. ಎಂಡೋವ್ಯಾಸ್ಕ್ಯುಲರ್ ಮ್ಯಾನೇಜ್ಮೆಂಟ್ ಬೇಸಿಕ್ಲಿ. ಸೊ ಹಾರ್ಟ್ಗೆ ಹೆಂಗೆ ಸ್ಟೆಂಟಿಂಗ್ ಮಾಡಿಬಿಟ್ಟು ಹಾರ್ಟ್ದು ಬ್ಲಡ್ ಸಪ್ಲೈ ಇಂಪ್ರೂವ್ ಮಾಡ್ತಾರೋ, ಅದೇ ಥರನೇ ಬ್ರೈನ್ ವೆಸಲ್ಸ್, ಕರೋಟಿಡ್ ಆರ್ಟ್ರಿ ಅಂತೀವಿ. ಕರೋಟಿಡ್ ಆರ್ಟ್ರಿ ಇಸ್ ದ ಮೇನ್ ಬ್ಲಡ್ ಸಪ್ಲೈ ಟು ದ ಬ್ರೈನ್ ಮುಂದ್ಗಡೆ, ವರ್ಟಿಬ್ರಲ್ ಆರ್ಟ್ರಿ ಅನ್ನೋದು ಹಿಂದ್ಗಡೆ ಬರುತ್ತೆ. ಸೊ ಈ ಬ್ಲಡ್ ಸಪ್ಲೈನ ಇಂಪ್ರೂವ್ ಮಾಡೋಕ್ಕೆ ಸ್ಟೆಂಟಿಂಗ್ ಮಾಡ್ಬೋದು. ಇಲ್ಲ ಎಲ್ಲಿ ಕ್ಲಾಟ್ ಆಗಿದೆಯೋ ಆ ಕ್ಲಾಟ್ನ ಬಂದ್ಬಿಟ್ಟು ಎಂಡೋವ್ಯಾಸ್ಕ್ಯುಲರಲ್ಲಿ ತೆಗಿಬೋದು ಈ ಕ್ಲಾಟ್ಸ್. ಇದಲ್ಲದೆ ವಿತಿನ್ ನನ್ನ ಟೈಮ್ ಲೈನ್ ಹೇಳಿದ್ನಲ್ಲ, ವಿತಿನ್ ಟೈಮ್ ಬಂತು ಅಂದರೆ ವಿ ಕ್ಯಾನ್ ಗಿವ್ ಇಂಜೆಕ್ಷನ್ಸ್ ಆ್ಯಂಡ್ ವಿ ಕ್ಯಾನ್ ಬರ್ಸ್ಟ್ ದೀಸ್ ಕ್ಲಾಟ್ಸ್. ಸೊ ಇಂಜೆಕ್ಷನ್ಸ್ ಕೊಟ್ಟು ಕ್ಲಾಟ್ನ ಬರ್ಸ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಹದೇವ್ ಅಂತ ಮೈಸೂರಿಂದ ಮಾತಾಡ್ಸೋಣ. ಮಹದೇವ್ ಅವರೇ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ ತಮ್ಮ ಸಮಸ್ಯೆ ಬಗ್ಗೆ. ನಮಸ್ಕಾರ. ನಮಸ್ಕಾರ ಮಹದೇವ್ ಅವರೇ. ಸರ್, ಇದು ಸ್ಟ್ರೋಕ್ ಆಗಿತ್ತು. ನಿಮಗ ಸ್ವಲ್ಪ ಆಯ್ತಲ್ಲ ಸರ್, ಸ್ವಲ್ಪ ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ ಮಹದೇವ್ ಅವರೇ, ಇನ್ನೊಂದ್ಸಾರಿ ತಮ್ಮ ಪ್ರಶ್ನೆಯನ್ನ ಕೇಳಬಹುದಾ? ಹಾ, ಕರೆಕ್ಟ್ ಇದೆ, ಹೇಳಿ. ಅದೇ ಮೇಡಮ್, ಇದು ಸ್ವಲ್ಪ ಐತೆ ಮೇಡಮ್, ಐತಲ್ಲ ಅದು ಸ್ಟ್ರೋಕ್.
ಇನ್ನು ಸ್ವಲ್ಪ ಸಿಂಪ್ಟಮ್ಸ್ ಇನ್ನು ಇದೆ ಅಂತ ಇದ್ದೀರಾ ಸ್ಟ್ರೋಕ್ದು? ಹಾ ಮೇಡಮ್. ಯಾವಾಗ ಆಗಿದ್ದು ಆಮೇಲೆ ಸ್ಟ್ರೋಕ್? 5 ವರ್ಷ ಆಯ್ತು. ಹೌದಾ, ಓಕೆ. ಸೊ ಸ್ಟ್ರೋಕಲ್ಲಿ ನಿಮಗೆ ಸ್ಟ್ರೋಕ್ ಆಗಿದೆ, ಇವಾಗ ಸಿಂಪ್ಟಮ್ಸ್ ಇನ್ನೂ ಪರ್ಸಿಸ್ಟೆಂಟ್ ಇದೆ ಅಂದ್ರೆ ಅವಾಗ ಮೇನ್ಲಿ ಇದು ರಿಹ್ಯಾಬಿಲಿಟೇಷನ್ ಅಂತೀವಿ, ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್. ಅದ್ರಲ್ಲಿ ಬಂದ್ಬಿಟ್ಟು ಫಿಸಿಯೋಥೆರಪಿ ಬರುತ್ತೆ, ಸ್ಪೀಚ್ ಥೆರಪಿ ಬರುತ್ತೆ. ಫಿಸಿಯೋಥೆರಪಿ ಕೊಟ್ಟಿರ್ತೀವಿ ಸರ್. ಆಯ್ತು, ಅವ್ರು ಹೇಳ್ಬೋದು. ಹಾಗಾದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕು, ಫಿಸಿಯೋಥೆರಪಿ ಮಾಡಿ ವೆಯ್ಟ್ ಮಾಡಬೇಕು. ಅದು ಐತೆ ಮೇಡಮ್. ಆಯ್ತು, ಕಂಟಿನ್ಯೂ ಮಾಡ್ತಾ ಇರಿ. ಸ್ಟ್ರೋಕ್ ಇಮಿಡಿಯೇಟ್ ಆಗಿ ಇಂಪ್ರೂವ್ಮೆಂಟ್ ಬರಲ್ಲ, ಕ್ರಮೇಣ ಕೆಲವು ತಿಂಗಳು ಆಗತ್ತೆ ಇಂಪ್ರೂವ್ಮೆಂಟ್ ಬರುತ್ತೆ. ಆದ್ರೆ ಇವಾಗ ಜಸ್ಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ವೆಯ್ಟ್ ಮಾಡಿ, ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾ ಇರಿ, ಸ್ಪೀಚ್ ಥೆರಪಿ ಮಾಡಿಸ್ತಾ ಇರಿ, ಟ್ಯಾಬ್ಲೆಟ್ಸ್ ರೆಗ್ಯುಲರ್ ಆಗಿ ತಗೋತಾ ಇರಿ, ಇಂಪ್ರೂವ್ಮೆಂಟ್ ಬರುತ್ತೆ. ಓಕೆ, ಧನ್ಯವಾದ ಮಹಾದೇವ್ ಅವರೇ ಕರೆ ಮಾಡಿದ್ದಕ್ಕೆ. ನಿಮ್ಮ ಸಮಸ್ಯೆ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು, ನಂಗೆ ಗೊತ್ತಾಗ್ತಿಲ್ಲ ಏನು ಸಮಸ್ಯೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಟ್ರೀಟ್ಮೆಂಟ್ ಬೇಕು, ಉತ್ತಮವಾದ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಆಸ್ಪತ್ರೆಯಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬಹುದು, ಉತ್ತಮ ಟ್ರೀಟ್ಮೆಂಟ್ ಅನ್ನ ಕೂಡ ತಗೋಬಹುದು. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜೊತೆಗೆ ಈ ಸ್ಟ್ರೋಕ್ ಸಮಸ್ಯೆ ನಿಮ್ಮಲ್ಲಿ ಯಾರಾದರೂ ಇದೆ, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪಂಗೆ ಅಮ್ಮಂಗೆ ಅಥವಾ ಯಾರಿಗೋ ಇದೆ, ಆಸ್ಪತ್ರೆಗೆ ತೋರಿಸ್ಬೇಕು, ಉತ್ತಮವಾದ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ ಇದ್ರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ಆಸ್ಪತ್ರೆಯಲ್ಲೇ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬಹುದು, ಉತ್ತಮವಾದ ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೋಬಹುದು. ಎಸ್ ಡಾಕ್ಟರ್, ಈಗಾಗಲೇ ಒಬ್ರು ಕಾಲರ್ ರೆಡಿ ಇದ್ದಾರೆ. ಕ್ವಶನ್ ಹೋಗೋಕ್ಕಿಂತ ಮುಂಚೆ ಕಾಲರ್ ಮಾತಾಡ್ಸೋಣ. ತುಳಸಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ತುಳಸಿ ಅವರೇ ನಮಸ್ತೆ. ನಮಸ್ತೆ. ಮಾತಾಡಿ, ಡಾಕ್ಟರ್ ಇದ್ದಾರೆ ತಮ್ಮ ಸಮಸ್ಯೆ ಬಗ್ಗೆ. ಹಲೋ ಡಾಕ್ಟರ್. ಹಲೋ ಹೇಳಿಮ್ಮ. ತುಳಸಿ ಅವರೇ ನಮಸ್ಕಾರ. ನಮಸ್ತೆ. 15 days ಬ್ಯಾಕ್ ನಮ್ಮ ಅತ್ತೆಯವರಿಗೆ ಇದೇ ತರ ಸ್ಟ್ರೋಕ್ ಆಯ್ತು. ಅವರಿಗೆ ಲೆಫ್ಟ್ ಸೈಡ್ ಬ್ರೈನ್ ಫುಲ್ ಡ್ಯಾಮೇಜ್ ಆಗಿದೆ. ಸೊ ಅವ್ರಿನ್ನ ವೆಂಟಿಲೇಟರ್ ಸಮಸ್ಯೆಯಲ್ಲಿ ಇದ್ದಾರೆ. ಸೊ ಇನ್ನ ಜ್ಞಾನ ಅಂತೂ ಏನು ಬಂದಿಲ್ಲ. ಸೊ ಸ್ಟಿಲ್ ಇನ್ ಕೋಮಾ ಟೈಪ್. ಯಾವಾಗನ ಏನಾದ್ರು ಇವಾಗ ಲಂಗ್ಸ್ ಇನ್ಫೆಕ್ಷನ್ ಆಗ್ತಿರೋದ್ರಿಂದ ಜ್ವರ ಜಾಸ್ತಿ ಆಗಿದ್ರೆ ಸ್ವಲ್ಪ ಅವರು ಡ್ಯಾಂಪ್ ಬಟ್ಟೆ ಹಾಕಿದಾಗ ಕಣ್ಣು ಓಪನ್ ಮಾಡ್ತಾರೆ. ಬಟ್ ಅವ್ರು ನಮ್ಮನ್ನ ನೋಡ್ತಿದಾರ ಇಲ್ಲ ಅವ್ರು ನಮ್ಮನ್ನ ಗುರುತಿಡ್ತಾರ ಏನು ನಮ್ಗೇನು ಗೊತ್ತಾಗ್ತಾ ಇಲ್ಲ. ಸೊ ಹೆಂಗೆ ಇದು ಈ ತರ 15 days ಆಯ್ತು ಇವತ್ತಿಗೆ ಕರೆಕ್ಟ್ ಆಗಿ. ಆಪರೇಷನ್ ಏನಾದ್ರು ಮಾಡಿದ್ರಮ್ಮ? ಇಲ್ಲ, ಅವ್ರು ಆಪರೇಷನ್ ಮಾಡಕ್ ಚಾನ್ಸಸ್ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಇಟ್ ವಾಸ್ ಡ್ಯಾಮೇಜ್ ವಾಸ್ ಟೂ ಮಚ್. ಡ್ಯಾಮೇಜ್ ಜಾಸ್ತಿ ಆಗಿದೆ, ಅದು ಆಗೋದಿಲ್ಲ ಅಂತ ಹೇಳಿದ್ರು. ರಿಸ್ಕ್ ಇದೆ ತುಂಬಾ ಅಂತ ಅಂದ್ಬಿಟ್ಟು. ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅವ್ರಿಗೆ? ಹಾರ್ಟ್ ಪ್ರಾಬ್ಲಮ್ ಏನಿಲ್ಲ. ಶೀಸ್ ಹೈಪರ್ಟೆನ್ಸಿವ್. ಮತ್ತೆ ಅವರಿಗೆ ಇದು 64 years ಆಗಿದೆ ಈಗ. ಯೂಶಲಿ ಇದು ಏನಂದ್ರೆ ಅಕ್ಯೂಟ್ ಸ್ಟ್ರೋಕ್ ಬಂದ್ಬಿಟ್ಟು ಸಿವಿಯಾರಿಟಿ ನೀವು ಹೇಳೋ ಪ್ರಕಾರ ನೋಡಿದ್ರೆ ಲೆಫ್ಟ್ ಸೈಡ್ ಬ್ರೈನ್ ಅಫೆಕ್ಟ್ ಆಗಿದೆ ಅಂದ್ರೆ ಅದು ಡಾಮಿನೆಂಟ್ ಬ್ರೈನ್ ಅಂತೀವಿ. ಸೊ ನಮ್ಮ ಮಾತು ಬರೋ ಏರಿಯಾಸ್, ರೈಟ್ ಸೈಡ್ ಕೈ ಕಾಲು ಅಲ್ಲಾಡಿಸೋ ಏರಿಯಾಸ್, ಇದೆಲ್ಲ ಬಂದ್ಬಿಟ್ಟು ಮೆದುಳಲ್ಲಿ ಲೆಫ್ಟ್ ಸೈಡ್ ಏನೇ ಡಾಮಿನೆಂಟ್ ಏರಿಯಾ. ಸೊ ಲೆಫ್ಟ್ ಸೈಡ್ ಸ್ಟ್ರೋಕ್ ಆದ್ರೆ ರಿಕವರಿ ಸ್ವಲ್ಪ ಲೇಟ್ ಆಗುತ್ತೆ ಇನ್ ಜನರಲ್, ಯೂಶಲಿ ಹಂಗೆ ಹೇಳ್ತೀವಿ. ಸೊ ಇಂಪಾರ್ಟೆಂಟ್ ಏನಂದ್ರೆ ಈ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ICU ಇಂದ ಆಚೆ ಬರಬೇಕು, ಫಸ್ಟ್ ವೆಂಟಿಲೇಟರ್ ಇಂದ ಆಚೆ ಬರಬೇಕು, ಆಮೇಲೆ ಫಿಸಿಯೋಥೆರಪಿ ರಿಹ್ಯಾಬಿಲಿಟೇಷನ್ ಎಲ್ಲ ಶುರು ಮಾಡ್ಕೋಬೇಕು. ಸೊ ಇವಾಗ ಜಸ್ಟ್ ಸ್ಟ್ರೋಕ್ ಆಗಿದೆ, ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗ್ತಾ ಇದೆ ಅಂದ್ರೆ ಚಾನ್ಸಸ್ ಆಫ್ ರಿಕವರಿ ಇಸ್ ವೆರಿ ಗುಡ್. ಸೊ ವೆಯ್ಟ್ ಮಾಡಿ ನೋಡ್ಬೇಕಾಗತ್ತೆ. ಓಕೆ, ಧನ್ಯವಾದ ತುಳಸಿ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಡಾಕ್ಟರ್, ಈಗ ಆಗಲೇ ಒಬ್ರು ಕಾಲ್ ಮಾಡಿದಾಗ ಸ್ಟ್ರೋಕ್ ರಿಹ್ಯಾಬಿಲೇಷನ್ ಅಂತ ಮೆನ್ಷನ್ ಮಾಡಿದ್ರಿ. ಸೊ ವಾಟ್ ಇಸ್ ದಿಸ್ ಸ್ಟ್ರೋಕ್ ರಿಹ್ಯಾಬಿಲೇಷನ್? ಅಲ್ಲಿ ಏನೆಲ್ಲ ಚಿಕಿತ್ಸೆ ಕೊಡ್ಬೋದು, ಅಥವಾ ಥೆರಪಿ ಅಂತ ಇದ್ರೆ ಯಾವ ರೀತಿ ಥೆರಪೀಸ್ನ ನೀಡ್ತಾರೆ? ಸ್ಟ್ರೋಕ್ ಅಂದ್ರೆ ಇಟ್ ಇಸ್ ಮೇನ್ಲಿ ಎ ಟೀಮ್ ಅಪ್ರೋಚ್. ಸ್ಟ್ರೋಕ್ ಒಂದು ಡಾಕ್ಟರ್ ಟ್ರೀಟ್ ಮಾಡೋದು ಅನ್ನೋದಲ್ಲ. ಸ್ಟ್ರೋಕಲ್ಲಿ ಬಂದ್ಬಿಟ್ಟು ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್, ಆಮೇಲೆ ನ್ಯೂರೋ ಇಂಟರ್ವೆನ್ಷನ್ ಡಾಕ್ಟರ್, ಎಮರ್ಜೆನ್ಸಿ ಡಾಕ್ಟರ್, ICU ಡಾಕ್ಟರ್, ಇವರೆಲ್ಲ ಇರ್ತಾರೆ. ಇದಲ್ಲದೆ ರಿಹ್ಯಾಬಿಲಿಟೇಷನ್ ಸ್ಪೆಷಲಿಸ್ಟ್ ಅಂತಾನೂ ಇರ್ತಾರೆ. ಸೊ ದಟ್ ಇಸ್ ಇನಿಷಿಯಲ್ ಡೇಸ್ ಅಲ್ಲಿ ಇವಾಗ ಸ್ಟ್ರೋಕ್ ಇಂಟರ್ವೆನ್ಷನ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಡೇ ಇಮಿಡಿಯೇಟ್ಲಿ ಪೋಸ್ಟ್ ಇಂಟರ್ವೆನ್ಷನ್ ಏನೇ ಇವಾಗ ಫೋನ್ ಮಾಡಿದ್ರಲ್ಲ, ಅವ್ರು 15 days ಆಗಿದೆ ಅಂದ್ರೆ ಆಲ್ರೆಡಿ ರಿಹ್ಯಾಬಿಲಿಟೇಷನ್ ಶುಡ್ ಹ್ಯಾವ್ ಬೀನ್ ಸ್ಟಾರ್ಟೆಡ್. ರಿಹ್ಯಾಬಿಲಿಟೇಷನ್ ಅಂತ ಏನಂದ್ರೆ, ಸೊ ಮೆದುಳಿಗೆ ಸ್ಟ್ರೋಕ್ ಆಗಿದೆ ಅಂದ್ರೆ ದೇರ್ ವಿಲ್ ಬಿ ಸಮ್ ಏರಿಯಾಸ್ ಆಫ್ ದ ಬ್ರೈನ್ ವಿಚ್ ವಿಲ್ ಬಿ ಆಲ್ರೆಡಿ ಡೆಡ್.
ಓಕೆ. ಸೊ ರಿಮೈನಿಂಗ್ ಚೆನ್ನಾಗಿ ಉಳಿದಿರೋ ಸೆಲ್ಸ್ನ ಬಂದ್ಬಿಟ್ಟು ನಾವು ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಮಾಡಿಬಿಟ್ಟು ಮತ್ತೆ ಸ್ಪೀಚ್, ಇವಾಗ ಲೆಫ್ಟ್ ಸೈಡ್ ಬ್ರೈನ್ ಅಂದರೆ ಸ್ಪೀಚ್ ಮತ್ತೆ ಬರೋ ಥರ, ಸೊ ಸ್ಪೀಚ್ ಥೆರಪಿ ಅದರಲ್ಲಿ ಬರುತ್ತೆ. ಆಮೇಲೆ ಇವಾಗ ರೋಬೋಟಿಕ್ ಅಡ್ವಾನ್ಸಸ್ಸು ಬಂದಿದೆ. ಕೈಕಾಲು ಏನು ಪವರೇ ಇಲ್ಲ ಅಂದರೆ ವಿತ್ ರೋಬೋಟಿಕ್ಸ್ ವಿ ಕ್ಯಾನ್ ಡೂ ದ ಪ್ಯಾಸಿವ್ ಫಿಸಿಯೋಥೆರಪಿ, ಕೈಕಾಲೆಲ್ಲ ಫಿಸಿಯೋಥೆರಪಿ ಮಾಡಿಸೋದು. ಆಮೇಲೆ ಬಂದ್ಬಿಟ್ಟು ಸ್ಟಿಮ್ಯುಲೇಷನ್ಸ್, ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ಸ್ ಈ ಥರ ಕೊಡೋದು, ಮಸಾಜಸ್ ಮಾಡೋದು, ಇದೆಲ್ಲ ಮಾಡಿದ್ರೆ ಬಂದ್ಬಿಟ್ಟು ದೆರ್ ವಿಲ್ ಬಿ ಆಕ್ಟಿವೇಶನ್ ಆಫ್ ದ ಸೆಲ್ಸ್. ಸೊ ಅದರಿಂದ ರಿಕವರಿ ಚಾನ್ಸಸ್ ಚೆನ್ನಾಗಾಗತ್ತೆ. ಸೊ ದಟ್ ಇಸ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್. ಓಕೆ ಓಕೆ ಡಾಕ್ಟರ್. ಏನು ಈಗ ಸ್ಟ್ರೋಕ್ ಆಗುತ್ತೆ ಅಂದಾಗ ಪರ್ಟಿಕ್ಯುಲರ್ ಏಜ್ ಏನಾದರೂ ಇರುತ್ತಾ? ಪರ್ಟಿಕ್ಯುಲರ್ ಒಂದು 40+ ಆದ್ರೇ ಸ್ಟ್ರೋಕ್ ಆಗೋದು, ಅಥವಾ ಕೆಲವೊಂದು ಬಾರಿ ಚಿಕ್ಕ ಮಕ್ಕಳಲ್ಲೂ ಕೂಡ ಸ್ಟ್ರೋಕ್ ಆಗಿರುತ್ತೆ, ಅಡಲ್ಟ್ಸಲ್ಲೂ ಕೂಡ ಆಗಿರುತ್ತೆ. ಸೊ ಯಾವ ಏಜ್ ಗ್ರೂಪನ್ನ ಇದು ಟಾರ್ಗೆಟ್ ಮಾಡುತ್ತೆ, ಅಥವಾ ಏಜ್ ಗ್ರೂಪ್ನ ಟಾರ್ಗೆಟ್ ಮಾಡುತ್ತೆ ಅನ್ನೋ ರೀತಿನೇ ಇಲ್ವಾ ಅಂತ? ಸೊ ನಾನು ಓದೋವಾಗೆಲ್ಲ ಬಂದ್ಬಿಟ್ಟು ಸ್ಟ್ರೋಕ್ ಅಂದರೆ ಇಟ್ ಇಸ್ 50+, ಎಲ್ಡರ್ಲಿ ಪೀಪಲಲ್ಲೇ ಸ್ಟ್ರೋಕ್ ಬರೋದು ಅಂತ ಇತ್ತು ನಾವು. ಸೊ ಇತ್ತೀಚೆಗೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಪ್ರಾಕ್ಟೀಸಲ್ಲಿ ಚಿಕ್ಕ ವಯಸ್ಸಲ್ಲೇ ಸ್ಟ್ರೋಕ್ ಬರ್ತಾ ಇದೆ. ಸೊ ಈ ಮಂತ್ ಒಂದು ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ದೆ, ಇಂಟರ್ವೆನ್ಷನ್ ಮಾಡಿದ್ದೆ. ಏಜ್ ಬಂದ್ಬಿಟ್ಟು 28 years, ಕಣ್ಸರಿ ಕಾಣಿಸ್ತಾ ಇಲ್ಲ ಅಂತ ಬಂದರು. ಸೊ ಏಜಸ್ ಇವಾಗ ಬಂದ್ಬಿಟ್ಟು ಯಂಗ್ ಏಜಲ್ಲೇ ನೋಡ್ತಾ ಇದ್ದೀವಿ ಸ್ಟ್ರೋಕ್. ರೀಸನ್ ಏನಂದರೆ ಪ್ಯೂರ್ಲಿ ಇಟ್ ಇಸ್ ರಿಲೇಟೆಡ್ ಟು ಲೈಫ್ ಸ್ಟೈಲ್, ಪ್ಯೂರ್ಲಿ ರಿಲೇಟೆಡ್ ಟು ಲೈಫ್ ಸ್ಟೈಲ್. ಸೊ ಇಟ್ಸ್ ಆಲ್ ಲೈಫ್ ಸ್ಟೈಲ್ ರಿಲೇಟೆಡ್. ಆಮೇಲೆ ಹಾರ್ಮೋನಲ್ ಥೆರಪೀಸ್ ಈ ಥರ ಎಲ್ಲ ಇರುತ್ತೆ, ಅದರ್ ರೀಸನ್ಸ್. ಸೊ ಸ್ಟ್ರೋಕ್ ಇನ್ ಯಂಗ್ ಅಂತೀವಿ. ಸೊ ವಿ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಫಾರ್ ಸ್ಟ್ರೋಕ್ ಇನ್ ಯಂಗ್. ಚಿಲ್ಡ್ರನ್ನಲ್ಲೂ ಅಷ್ಟೇ, ಯೂಶಲಿ ಸೆಕೆಂಡ್ರಿ ಟು ಕಾರ್ಡಿಯಾಕ್ ಪ್ರಾಬ್ಲಮ್. ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಹಾರ್ಟಲ್ಲಿ ಕ್ಲಾಟ್ ಫಾರ್ಮ್ ಆಯಿತು, ಅದು ಮೆದುಳಿಗೆ ಹರಡ್ತಾ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಕಾಮನ್ ರೀಸನ್ ಫಾರ್ ಸ್ಟ್ರೋಕ್ಸ್ ಇನ್ ಯಂಗ್. ಸೊ ಏನು ಅಂತ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಸೊ ಏಜ್ ಏನಿಲ್ಲ, ಮುಂಚೆ ಇಟ್ ಇಸ್ ಕಾಮನರ್ ಇನ್ ಎಲ್ಡರ್ಲಿ ಪೀಪಲ್, ಬಟ್ ಯಂಗ್ ಏಜ್ ಇದೆ, ದೇ ಆರ್ ಇಮ್ಯೂನ್ ಟು ಆಲ್ ದಿಸ್ ಥಿಂಗ್ಸ್ ಅಂತ ಏನಿಲ್ಲ, ದೇ ಕ್ಯಾನ್ ಡೆವಲಪ್ ಸ್ಟ್ರೋಕ್. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಡಿಸ್ಕಸ್ ಮಾಡೋಣ, ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಈಗ ಒಬ್ಬ ಫ್ಯಾಮಿಲಿ ಮೆಂಬರ್ ಅಥವಾ ಪೇಷಂಟ್ ಬಿ ಫಾಸ್ಟ್ ಅನ್ನ ರೆಕಗ್ನೈಸ್ ಮಾಡಿದ್ರು ಅಂದ್ರೆ ಆಗ ಏನ್ ಮಾಡಬೇಕಾಗತ್ತೆ? ಸೊ ಇಂಪಾರ್ಟೆಂಟ್, ಮನೆ ಹತ್ರ ಇರೋ ಇಮಿಡಿಯೇಟ್ ಸ್ಟ್ರೋಕ್ ಯೂನಿಟ್ ಅಂತೀವಿ. ಸ್ಟ್ರೋಕ್ ಫುಲ್ ಫಂಕ್ಷನಿಂಗ್ ಯೂನಿಟ್ ಇರಬೇಕು ಹಾಸ್ಪಿಟ್ಲಲ್ಲಿ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಸೊ ಹಾಸ್ಪಿಟ್ಲಲ್ಲಿ ಬಂದ್ಬಿಟ್ಟು ವಿಲ್ ಎವ್ಯಾಲ್ಯೂಯೇಟ್ ಬೇಸ್ಡ್ ಆನ್ ದ ಟೈಮ್ ಆಫ್ ಸ್ಟ್ರೋಕ್, MRI ಫೈಂಡಿಂಗ್ಸ್ ಇದೆಲ್ಲ ನೋಡಿಕೊಂಡು ಇಂಜೆಕ್ಷನ್ ಕೊಟ್ಟು ಬರ್ಸ್ಟ್ ಮಾಡ್ಬೋದಾ ಕ್ಲಾಟ್ನ, ಇಲ್ಲ ಏನಾದರೂ ಎಂಡೋವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ ಮಾಡಬೇಕಾ, ಇಲ್ಲ BP ಜಾಸ್ತಿ ಇರೋದ್ರಿಂದ ಬ್ಲೀಡಿಂಗ್ ಆಗಿದೆ ಅಂದರೆ ಆಪರೇಷನ್ ಮಾಡಬೇಕಾ, ICUಲಿ ಇಟ್ಕೋಬೇಕಾ, ಇದೆಲ್ಲ ಡಿಸಿಷನ್ ಮಾಡ್ತೀವಿ. ಸೊ ಬಿ ಫಾಸ್ಟ್ ರೆಕಗ್ನೈಸ್ ಮಾಡಿದ್ರಿ ಅಂದರೆ ಮನೆ ಹತ್ರ ಇರೋ ಇಮಿಡಿಯೇಟ್ ಸ್ಟ್ರೋಕ್ ಯೂನಿಟ್ ಇರೋ ಥರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ, ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ಇಲ್ಲ ಅಂದರೆ ಗೊತ್ತಿಲ್ಲ, ಯಾವುದು ನನಗೆ ಗೊತ್ತಿಲ್ಲ ಅಂದರೆ ಆ್ಯಂಬುಲೆನ್ಸಿನ ಕರೀರಿ. ಆ್ಯಂಬುಲೆನ್ಸ್ ಡ್ರೈವರ್ಸ್ ವಿಲ್ ನೋ ಆಲ್ ದಿಸ್ ಸೆಂಟರ್ಸ್. ಓಕೆ ಡಾಕ್ಟರ್, ಇನ್ನು ಈಗ ಸ್ಟ್ರೋಕ್ ಆಗಿದೆ ಅಂದರೆ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ? ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಪೇಷಂಟ್ ಆಗಿರಬಹುದು, ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ? ಸೊ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಬೇಸಿಕ್ಲಿ ಇಸ್ ಯಾವ ಟೈಮಿಗೆ ರೀಚ್ ಆಗ್ತಾರೆ ಅಂತ. ಸೊ ಸ್ಟ್ರೋಕ್ ಇವಾಗ ಕೆಲವು ಪೇಷಂಟ್ಸ್ ಬರ್ತಾರೆ. ಒಂದು ಪೇಷಂಟ್ ಬಂದಿದ್ರು, ಕಾಫಿ ಕುಡಿತಾ ಇದ್ದೆ, ಕಾಫಿ ಕಪ್ ಸ್ಲಿಪ್ ಆಯಿತು, ಕಾಫಿ ಕಪ್ ಬಿದ್ದೋಯ್ತು, ಹ್ಯಾಂಡ್ ವೀಕ್ನೆಸ್ ರೆಕಗ್ನೈಸ್ ಮಾಡಿದ್ದಾರೆ. ರೆಕಗ್ನೈಸ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಿದೆ ಸ್ಟ್ರೋಕ್ ಸೈನ್ ಇದು ಅಂತ. ಸೊ ಹಾಸ್ಪಿಟಲ್ಗೆ ವಿತಿನ್ ಹಾಫ್ ಅನ್ ಅವರ್ ರೀಚ್ ಆದರು ಅವರು. ಸೊ ರೀಸೆಂಟ್ಲಿ ನಿಮ್ಗೆ ಗೊತ್ತಿರಬೇಕು, ಫೇಮಸ್ ಪೊಲಿಟಿಷಿಯನ್, ಅವ್ರಿಗೂ ಸ್ಟ್ರೋಕ್ ಆಗಿತ್ತು. ಸೊ ಬರೀ ಇಂಜೆಕ್ಷನ್ ಕೊಟ್ಟು ಕ್ಲಾಟ್ನ ಡಿಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಅಬ್ಸಲ್ಯೂಟ್ಲಿ ಹಿ ಈಸ್ ಫೈನ್ ಬ್ಯಾಕ್ ಟು ಹಿಸ್ ವರ್ಕ್. ಸೊ ಇದೆಲ್ಲ ಬಂದ್ಬಿಟ್ಟು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟ್ರೋಕ್. ಎರಡನೇದು, ಯಾವ ಏರಿಯಾ ಆಫ್ ದ ಬ್ರೈನ್ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ವಿತಿನ್ 3 to 4 hours ರೀಚ್ ಆದರೂ ಹಾಸ್ಪಿಟ್ಲಲ್ಲಿ ಅಂದರೆ ಇಂಜೆಕ್ಷನ್ ಕೊಟ್ಟು ಡಿಸಾಲ್ವ್ ಮಾಡ್ಬೋದು ಇನ್ ಸ್ಮಾಲ್ ವೆಸಲ್ ಸ್ಟ್ರೋಕ್. ಲಾರ್ಜ್ ವೆಸಲ್ ಸ್ಟ್ರೋಕ್ ಇಲ್ಲ, ಮೋರ್ ದ್ಯಾನ್ 4 hours ಇದೆ ಅಂದರೆ ಹಾರ್ಟ್ಗೆ ಹೋಗ್ತಾರಲ್ಲ ಕತೀಟರ್ ತೊಗೊಂಡು ಕ್ಯಾತ್ ಲ್ಯಾಬಲ್ಲಿ, ಆ ಥರನೇ ಮೆದುಳಿಗೂ ಹೋಗಿ ಕಾಲಿಂದ ಈ ಕ್ಲಾಟ್ಸ್ನ ಬಂದ್ಬಿಟ್ಟು ಕ್ಯಾಚ್ ಮಾಡಿ ಬ್ಲಾಸ್ಟ್ ಮಾಡ್ಬೋದು. ಸೊ ಬ್ಲಾಸ್ಟ್ ಮಾಡಿದ್ರೆ ಈ ಕ್ಲಾಟ್ಸ್ ಎಲ್ಲ ಡಿಸಾಲ್ವ್ ಆಗುತ್ತೆ, ಆಮೇಲೆ ಮೆದುಳಿಗೆ ರಕ್ತ ಸಂಚಾಲನೆ ಮತ್ತೆ ಇಂಪ್ರೂವ್ ಆಗುತ್ತೆ. ಸೊ ಇನ್ ಕೇಸ್ ಮೋರ್ ದ್ಯಾನ್ 24 hours ಆಗೋಗಿದೆ ಸ್ಟ್ರೋಕ್ ಅಂದರೆ ಇಟ್ ವಿಲ್ ಬಿ ಬೇಸಿಕ್ಲಿ ವಿ ಹ್ಯಾವ್ ಟು ಡಿಸೈಡ್ ICUಲಿ ಇಟ್ಕೋಬೇಕು, ರಿಹ್ಯಾಬಿಲಿಟೇಷನ್ ಮಾಡಬೇಕು, ಇದೆಲ್ಲ ಬರುತ್ತೆ. ದಿಸ್ ಇಸ್ ಫಾರ್ ಇಸ್ಕಿಮಿಕ್ ಸ್ಟ್ರೋಕ್, ರಕ್ತನಾಳ ಬ್ಲಾಕ್ ಆಗಿದೆ ಅಂದರೆ. ಇವಾಗ ಬ್ಲೀಡಿಂಗ್ ಆಗಿದೆ ಮೆದುಳಲ್ಲಿ ಅಂದರೆ ಏನು ಕಾರಣ ಬ್ಲೀಡಿಂಗ್ಗೆ? BP ಜಾಸ್ತಿ ಇರೋದ್ರಿಂದ, ಇಲ್ಲ ರಕ್ತನಾಳದಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಅನ್ಯೂರಿಸಮ್ ಥರ ಇದೆಯಾ ಅಂತ
ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಫರ್ದರ್ ಏನು ಟ್ರೀಟ್ಮೆಂಟ್ ಮಾಡಬೇಕು, ಆಪರೇಷನ್ ಮಾಡಬೇಕಾ, ಏನು ಮಾಡಬೇಕು ಅಂತ. ಓಕೆ ಡಾಕ್ಟರ್, ಏನೋ ಈಗ ಫಿಸಿಯೋಥೆರಪಿ ರೋಲ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟ್ರೋಕ್ ಟ್ರೀಟ್ಮೆಂಟಲ್ಲಿ ಅಂತ? ದಟ್ ಇಸ್ ಆಲ್. ಇವಾಗ ನಾನು ಎಲ್ಲ ಡಿಪಾರ್ಟ್ಮೆಂಟ್ ಸೇರೋದನಲ್ಲ, ಇಟ್ಸ್ ಎ ಟೀಮ್ ಅಪ್ರೋಚ್. ನ್ಯೂರೋ ಸರ್ಜನ್, ನ್ಯೂರಾಲಜಿಸ್ಟ್, ನ್ಯೂರೋ ಇಂಟರ್ವೆನ್ಷನಿಸ್ಟ್ ಎಷ್ಟು ಇಂಪಾರ್ಟೆಂಟೋ ಫಿಸಿಯೋಥೆರಪಿನೂ ಅಷ್ಟೇ ಇಂಪಾರ್ಟೆಂಟು. ಫಿಸಿಯೋಥೆರಪಿ ಇವತ್ತು ಅಡ್ಮಿಟ್ ಆಗಿದ್ದಾರೆ, ಟ್ರೀಟ್ಮೆಂಟ್ ಶುರು ಮಾಡಿದ್ದೀವಿ ಅಂದರೆ ಇಮಿಡಿಯೇಟ್ಲಿ ಫಿಸಿಯೋಥೆರಪಿನೂ ಶುರು ಆಗಿಬಿಡುತ್ತೆ. ಸೊ ಒಬ್ರು ಕಾಲರ್ ಕೇಳಿದ್ರಲ್ಲ ಲಂಗಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ, ಸೊ ಇದೆಲ್ಲ ಬಂದ್ಬಿಟ್ಟು ಪಾರ್ಟ್ ಆಫ್ ಫಿಸಿಯೋಥೆರಪಿ, ಚೆಸ್ಟ್ ಫಿಸಿಯೋಥೆರಪಿ ಅಂತ ಮಾಡ್ತಾರೆ. ಸೊ ಸ್ಟ್ರೋಕ್ ಆಗಿರೋರ್ಗೆ ಬಂದ್ಬಿಟ್ಟು ಕೋಮಾ ಇರೋದ್ರಿಂದ ಅವ್ರಿಗೆ ಕಫ, ಲಂಗ್ಸಲ್ಲಿರೋ ಕಫ ತೆಗಿಯೋಕ್ಕಾಗಲ್ಲ, ಅವ್ರಿಗೆ ಕೆಮ್ಮಿ ತೆಗಿಯೋಕ್ಕಾಗಲ್ಲ. ಸೊ ಚೆಸ್ಟ್ ಫಿಸಿಯೋಥೆರಪಿ ಅಂತ ಮಾಡ್ತಾರೆ. ದಿಸ್ ವಿಲ್ ಆಲ್ ಹೆಲ್ಪ್ ಇನ್ ಟೇಕಿಂಗ್ ಔಟ್ ದ ಫ್ಲಮ್. ಸೊ ಅದರಿಂದ ಬಂದ್ಬಿಟ್ಟು ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಮಾಡ್ಬೋದು, ICU ಸ್ಟೇ ಕಡಿಮೆ ಮಾಡ್ಬೋದು. ಸೊ ಇದೆಲ್ಲ ಇಂಪಾರ್ಟೆಂಟ್. ದಿಸ್ ಆರ್ ಆಲ್ ಪಾರ್ಟ್ ಆಫ್ ಫಿಸಿಯೋಥೆರಪಿ. ಸೊ ಇಟ್ ಸ್ಟಾರ್ಟ್ಸ್ ಆನ್ ಡೇ 1 ಆಫ್ ಅಡ್ಮಿಷನ್. ಓಕೆ ಡಾಕ್ಟರ್, ಏನೋ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಈ ಸ್ಟ್ರೋಕ್ನ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿಯ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ನ ನೀವು ಸಜೆಸ್ಟ್ ಮಾಡ್ತೀರಾ? ಸೊ ಸ್ಟ್ರೋಕ್ ಬಂದ್ಬಿಟ್ಟು ಆಸ್ ಐ ಟೋಲ್ಡ್ ಯು ದ ರೀಸನ್ ಫಾರ್ ಸ್ಟ್ರೋಕ್ಸ್ ಮುಂಚೆನೇ ಹೇಳಿದ್ದೀನಿ. ಸೊ ನನ್ಗೆ ಡಯಾಬಿಟಿಸ್ ಇಲ್ಲ ಅಂತ ಇರೋ ಇದರಲ್ಲಿ ಇರಬಾರ್ದು. ಸೊ ರೆಗ್ಯುಲರ್ ಚೆಕಪ್ಸ್ ಮಾಡ್ಕೋಬೇಕು. ಸೊ 40 ದಾಟ್ಬಿಟ್ಟಿದ್ದೀರಾ ಅಂದರೆ ಫಸ್ಟ್ ಗೆಟ್ ಯುವರ್ ಶುಗರ್ಸ್ ಚೆಕ್ಡ್, ಮಾಸ್ಟರ್ ಹೆಲ್ತ್ ಚೆಕ್ ಮಾಡಿಸಿ, BP ಚೆಕಪ್ ಮಾಡಿಸ್ಕೊಳ್ಳಿ. BP ಇಲ್ಲ ಅಂತ ಅಂದ್ಕೊಂಡು ಕೂತ್ಕೋಬಾರ್ದು. ನನಗೇನು ಸೈನ್ಸೇ ಇಲ್ಲ, ನನ್ನ ಸಿಮ್ಟಮ್ಸೇ ಇಲ್ಲ BP ಇದು ಅಂತ ಕೂತ್ಕೋಬಾರ್ದು. ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತಾ ಇರಿ. BP ಇದ್ದರೆ ಮುಂಚೆನೇ ಟ್ರೀಟ್ಮೆಂಟ್ ತೊಗೋಬೇಕು. ಶುಗರ್ ಇದ್ದರೆ ಕಂಟ್ರೋಲ್ ಇಟ್ಕೋಬೇಕು. ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು. ಹೈ ಕೊಲೆಸ್ಟ್ರಾಲ್ ಡಯಟ್ಸ್ನ ಅವಾಯ್ಡ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸಸ್ ಮಾಡಬೇಕು. ಎನಿ ಎಕ್ಸಸೈಸ್ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು, ಸಮ್ ಸ್ಪೋರ್ಟ್ ಆ್ಯಕ್ಟಿವಿಟಿ ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಸೊ ದಟ್ ಈ ರಿಸ್ಕ್ ಆಫ್ ಸ್ಟ್ರೋಕ್ ಅನ್ನೋದು ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಏನೋ ಸ್ಟ್ರೋಕ್ ಪೇಷಂಟ್ಸ್ ಅಥವಾ ಈ ಥರ ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ದು ಕಾವೇರಿ ಆಸ್ಪತ್ರೆಗೆ ಬರ್ತಾರೆ ಅಂತಂದರೆ ಅಲ್ಲಿನ ಟ್ರೀಟ್ಮೆಂಟ್ ಅಪ್ರೋಚ್ ಹೇಗಿರುತ್ತೆ ಮತ್ತು ಯಾವ ರೀತಿಯ ಒಂದಷ್ಟು ಫೆಸಿಲಿಟೀಸ್ನ ನೀವು ಈ ಸ್ಟ್ರೋಕ್ ಪೇಷಂಟ್ಸ್ಗೆ ನೀಡ್ತೀರಾ? ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಆಲ್ ಓವರ್ ದ ವರ್ಲ್ಡ್. ಸೊ ಆಲ್ ಪ್ರೋಟೋಕಾಲ್ಸ್ ಆರ್ ಅಮೆರಿಕನ್ ಸ್ಟ್ರೋಕ್ ಅಸೋಸಿಯೇಷನ್ಸ್ ಅಂತ ಇದೆ. ಈ ಪ್ರೋಟೋಕಾಲ್ಸ್ನ ನಾವು ಫಾಲೋ ಮಾಡ್ತೀವಿ ಕಾವೇರಿ ಹಾಸ್ಪಿಟಲಲ್ಲಿ. ಸೊ ಇಮಿಡಿಯೇಟ್ ಕೇರ್ ಇದೆ. ನಮ್ಮ ಎಮರ್ಜೆನ್ಸಿ ಕೇರ್ ಇಸ್ ವೆರಿ ಗುಡ್. ವಿ ಹ್ಯಾವ್ 24 hours ರೇಡಿಯಾಲಜಿ ಸಪೋರ್ಟ್. MRI ಯಾವಾಗ ಬೇಕಾದರೂ ಮಾಡ್ಬೋದು. ಸ್ಟ್ರೋಕ್ ಪ್ರೋಟೋಕಾಲ್ ಅಂತೀವಿ. ಸ್ಟ್ರೋಕ್ ಪ್ರೋಟೋಕಾಲ್ MRI ಇದೆ. ಸೊ ರೇಡಿಯಾಲಜಿಸ್ಟ್ ಆರ್ 24 hours ಅವೈಲಬಲ್ ಟು ರಿಪೋರ್ಟ್ ದಿ ಸ್ಟ್ರೋಕ್ಸ್. ಕ್ಯಾತ್ ಲ್ಯಾಬ್, ICU ಕೇರ್ ಎಲ್ಲ ಬಂದ್ಬಿಟ್ಟು ಇಟ್ ಇಸ್ ಆಲ್ವೇಸ್ ಅವೈಲಬಲ್. ಸೊ ವಿ ಹ್ಯಾವ್ ಸ್ಟ್ರೋಕ್ ಫಸ್ಟ್ ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ. ಸೊ ಇಮಿಡಿಯೇಟ್ಲಿ ವಿ ಕ್ಯಾನ್ ಟ್ರೀಟ್ ದೆಮ್. ಸೊ ದಟ್ ಮೆದುಳಲ್ಲಿ ಸ್ಟ್ರೋಕಲ್ಲಿ ಬ್ರೈನ್ ಇಸ್ ಟೈಮ್. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ಆಸ್ ಮೆನಿ ಸೆಲ್ಸ್ ಆಸ್ ಪಾಸಿಬಲ್. ಸೊ ಅರ್ಲಿಯರ್ ದ ಟ್ರೀಟ್ಮೆಂಟ್ ದ ಬೆಟರ್ ವಿಲ್ ಬಿ ದ ಔಟ್ಕಮ್. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಸ್ಟ್ರೋಕ್ ಬಗ್ಗೆ. ಹಾಗೆ ಸ್ಟ್ರೋಕ್ನ ಟ್ರೀಟ್ಮೆಂಟ್ ಆಗಿರಬಹುದು, ಯಾವ ರೀತಿ ಡಿಟೆಕ್ಟ್ ಮಾಡಬೇಕು, ವಾರ್ನಿಂಗ್ ಸೈನ್ಸ್ನ ಎಷ್ಟು ಸೀರಿಯಸ್ಸಾಗಿ ತಗೋಬೇಕಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಸ್ಟ್ರೋಕ್ ಇದ್ದಾಗ ಟ್ರೀಟ್ಮೆಂಟ್ ಆಪ್ಷನ್ ಯಾವ ರೀತಿ ಇರುತ್ತೆ, ಎಷ್ಟು ಬೇಗ ಆಸ್ಪತ್ರೆಗೆ ರೀಚ್ ಆಗಬೇಕು, ಜೊತೆಗೆ ಯಾವ ರೀತಿ ಸ್ಟ್ರೋಕ್ ಮ್ಯಾನೇಜ್ಮೆಂಟ್, ಫಿಸಿಯೋಥೆರಪಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮಲ್ಲೂ ಯಾರೆಲ್ಲಾದರೂ ಈ ತೊಂದರೆ ಇದೆ, ನಮ್ಮ ಮನೆಯವ್ರಿಗೆ ಯಾರಿಗೂ ಈ ತೊಂದರೆ ಇದೆ, ಸ್ಟ್ರೋಕ್ ಆಗಿದೆ, ಟ್ರೀಟ್ಮೆಂಟ್ ತಗೋಬೇಕು, ಉತ್ತಮವಾದ ಟ್ರೀಟ್ಮೆಂಟ್ ಬೇಕು, ಬೇಗ ರಿಕವರ್ ಆಗಬೇಕು ಅಂತ ಇದ್ರೆ ಕಾವೇರಿ ಆಸ್ಪತ್ರೆಯ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ, ಚಿಕಿತ್ಸೆಯನ್ನ ಪಡ್ಕೋಬಹುದಾಗಿದೆ. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.